ನೀವು ಹೋಗಿ ನಿಜಾಂಶ ತಿಳಿಯಿರಿ. ನಾನು ನಿಮ್ಮ ಮಾಧ್ಯಮ ಮಿತ್ರಗೊಂದು ಮಾತೆಲ್ಲ ಕೇಳ್ತೀನಿ. ನಾನೇನು ಸರ್ಕಾರದ್ದು 1 ಎಕರೆ ಬೇಡ, 1 ಕುಂಟೆಯಲ್ಲಿದೆ, ನಿಮ್ಮ ಮಾಧ್ಯಮದಿಂದ ತಂದು ರಾಜೀನಾಮೆ ಇಲ್ಲೇ ಬಿಸಾಕ್ತೀನಿ. ನನಗೆ ಆ ಅವಶ್ಯಕತೆ ಇಲ್ಲ. ಒಂದು ಡಾಕ್ಯುಮೆಂಟ್ ತಗೊಂಡು ಬರ್ಬೇಕ್ರಿ ಯಾರಾದರೂ, ಅದು ಹಿಂಗಾಗಿದೆ ಅಂತೇಳಿ. ಇಲ್ಲ, DC ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ನೀವು ಅರ್ಜಿ ಬರೀರಿ. ನೀವೇ ಸೊಮೋಟಾಗಿ ನೀನೇ ಎಲ್ಲಿಂದ ಬಂದು ಅಲ್ಲಪ್ಪ ಆ ಕ್ಷೇತ್ರ ಪಕ್ಕದಲ್ಲಿ ನೀವು ಮೀಡಿಯಾದವರು ಅಷ್ಟೇ, ಅವ್ರು ಹೇಳಿದ್ದೆಲ್ಲ ನೀವು ಆಗ್ತೀರಾ. ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಹೋಗಿ ಅಲ್ಲಿರೋನ್ ಕಲೀರ, ಅಲ್ಲಿ ಸೋಮಲಾಪುರ ಊರುಗಳಲ್ಲಿ ಮನೆಗೆ ಹೋಗಿ ಸುಬ್ಬಾರೆಡ್ಡಿಯಿಂದ ನಿಮ್ಮ ಅನಾನುಕೂಲ ಆಗಿದೆ, ನಿಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿ. ಆಗಿದೆ ಅಂತ ಹೇಳಿದ್ರೆ ಒಬ್ಬರಾಗಲಿ ನಾನು ನಿಮ್ಮೆದುರನ್ನು ರಾಜೀನಾಮೆ ಬಿಸಾಕಿ, ನನಗಂತ ಅವಶ್ಯಕತೆ. ಸರ್, ಯಾರು ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ. ನೀವು ನೋಡಿದ್ದೀರಿ, ನಾನು 15 ವರ್ಷದಿಂದ ರಾಜಕೀಯ ಜೀವನದಲ್ಲಿದ್ದೀನಿ. ಒಬ್ರಿಗೆ ತೊಂದರೆನೂ ಕೊಡಲ್ಲ. ನನಗೆ ಎಷ್ಟು ದಿನ ಆದರೆ ಅಷ್ಟು ದಿನ ಆಗಲಿ. ನನಗೇನು ರಾಜಕೀಯ ನಂಬಿ ಜೀವನ ಮಾಡ್ತಾರೋ ನಾನಲ್ಲ. ನನ್ನ ಕಸಬು ರಾಜಕೀಯ ಅಲ್ಲ, ನನ್ನ ಸರ್ವಿಸ್ಗೋಸ್ಕರ ನಾನು ಇಲ್ಲಿರೋದು. ಇರೋ ದಿನ ಸರ್ವಿಸ್ ಇದಲ್ಲ ಅಂದ್ರೆ ನಾನು ಸರ್ವಿಸ್ ಇದ್ದೇ ಇದೆ, ನಾನು ಮಾಡ್ಕೊಂಡು. ಸರ್, ಯಾರ ಕೈಯಲ್ಲಿ ಆಗುತ್ತೆ ನನ್ನ ವರ್ಚಸ್ ಕಮ್ಮಿ ಮಾಡೋಕ್ಕೆ? ನನ್ನ ಜನ ಮನ್ಸು ಮಾಡಬೇಕು. ನಾನು ಅವ್ರಿಗೆ ಅನ್ನ ತಮ್ಮಂತ ಅವ್ರ ಕಷ್ಟಕ್ಕೆ ಹಾಕಿದ್ದೀನಿ. ನಿನ್ನ ಕಷ್ಟಕ್ಕೆ ಹಾಕಿದ್ದು ಯಾವತ್ತೋ ಒಂದು ದಿವಸ ಸುಬ್ಬಾರೆಡ್ಡಿ ಅಂತ ನೆನೆಸ್ಕೊಳ್ತೀವಿ, ಹಂಗೆ ನಮ್ಮ ಜನರ ಕಷ್ಟಕ್ಕೆ ಹಾಕಿದ್ದೀನಿ. ಅವ್ರು ನೆನೆಸ್ಕೊಳ್ಳೋ ಸಾಕು, ಯಾವನೋ ನೆನೆಸ್ಕೊಳ್ಳೋ ನನಗೇನು ಆಗಬೇಕಾಗಿತ್ತು, ನನಗೆ ಅವಶ್ಯಕತೆನೇ ಇಲ್ಲ. ಮಾಡ್ಕೊಂಡ್ಬಿಟ್ರಣ್ಣ, ಓಕೆನಾ ಸರ್? ಎಲ್ರಿಗೂ ನಮಸ್ಕಾರ. ನಮ್ಮ ಬಾಗೇಪಲ್ಲಿ ತಾಲೂಕು ಕಸ್ಬಾ ಹೋಬಳಿ ಕೊಂಡಾರೆಡ್ಡಿಪಲ್ಲಿ ಗ್ರಾಮದಲ್ಲಿ 3 ಎಕರೆ 20 ಗುಂಟೆ ಫೂಟ್ ಖರಾಬ್ ಜಾಗ ಅನ್ನ ಅಧಿಕಾರಿಗಳ ಸಮ್ಮುಖದಲ್ಲಿ, ಫೂಟ್ ಖರಾಬ್ ಜಾಗನ ಅಧಿಕಾರಿಗಳ ಸಮ್ಮುಖದಲ್ಲಿ ಗುಳುಂ ಮಾಡಿರೋಂಥದ್ದು, ಆ ಜಾಗನ ಕಬ್ಜಾ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಪತ್ರಿಕಾಗೋಷ್ಠಿನ ಕರೀತಾ ಇದ್ದೀನಿ. ಇಷ್ಟು ತುರ್ತಾಗಿ ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಏನು ಕಾರಣ ಅಂದರೆ, ಸರ್ಕಾರದ ಹೆಸರಲ್ಲಿರುವಂಥ ಜಮೀನು ಶಾಸಕರ ಹೆಸರಲ್ಲಿ ಅಥವಾ ಅವ್ರ ಕುಟುಂಬಸ್ಥರ ಹೆಸರಲ್ಲಿ ಏನಾದರೂ ಇರೋವಂಥದ್ದು ನಿಮ್ಮ ಹತ್ರ ದಾಖಲೆ ಇದ್ದ ತೋರಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಒಂದೇ ಒಂದು ದಾಖಲೆ ಅಂದರೆ ಸುಮಾರು ನಮ್ಮ ಹತ್ರ ಈಗ ಸದ್ಯಕ್ಕೆ ಒಂದು 18 ಎಕರೆ ಅಷ್ಟು ಜಮೀನು ಸರ್ಕಾರದಿಂದ ಇವ್ರಿಗೆ ಹೋಗಿರೋದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಯುಮೆಂಟ್ ಐತೆ. ಆದರೆ ಈಗ ನಾವು 3 ಎಕರೆ 20 ಗುಂಟೆ ಅಷ್ಟು ಜಾಗ ಶಾಸಕರ ಮನೆ ಸದಸ್ಯರಿಗೆ ಆಗಿರೋ ಅಂಥದ್ದಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ಸರ್ವೆ ನಂಬರ್ 82 ಈ ಜಾಗ. ಇವಾಗ ನಾನೇನು ಪಾಣಿ ತೋರಿಸ್ತಾ ಇದ್ದೀನಿ, ಇದು ನೋಡ್ರಿ, 2001 ಪಾಣಿ ಇದು. ಈ ಜಾಗ 6 ಎಕರೆ 28 ಗುಂಟೆ ಟೋಟ್ಲು. ಇದರಲ್ಲಿ 3 ಎಕರೆ 8 ಗುಂಟೆ ಜಾಗ ಇರ್ತೈತೆ, ನರಸಿಂಹರೆಡ್ಡಿ ಬಿನ್ ಆದಿರೆಡ್ಡಿ ಅಂತ ಇಲ್ಲೈತೆ ನೋಡ್ರಿ. 3 ಎಕರೆ 8 ಗುಂಟೆ ಜಾಗ. ಅದಾದ್ಮೇಲೆ 3 ಎಕರೆ 20 ಗುಂಟೆ ಫೂಟ್ ಖರಾಬ್ ಇಲ್ಲೈತೆ ನೋಡಿ ಸ್ವಾಮಿ, ಫೂಟ್ ಖರಾಬು, ಸರ್ಕಾರಿ ಫೂಟ್ ಖರಾಬು. 3 ಎಕರೆ 20 ಗುಂಟೆ ಜಾಗ. ಈ ಜಾಗನ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಐತಂದ್ರೆ, ಇದು ಬಾಗೇಪಲ್ಲಿ ಟೌನಿಂದ ಕೇವಲ ಅಂದ್ರೆ ನಗರಸಭೆ ವ್ಯಾಪ್ತಿಯಿಂದ, ಬಾಗೇಪಲ್ಲಿ ನಗರಸಭೆ ವ್ಯಾಪ್ತಿಯಿಂದ ನೋಡಿ ಇಲ್ಲೈತೆ, ಕೇವಲ 2 ಕಿಲೋಮೀಟರ್ 2.7 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಒಂದು ಲ್ಯಾಂಡ್ ಇರೋಂಥದ್ದು ಈ ಜಾಗ. ಏನೋ ಇವಾಗ ನಾನು ತೋರಿಸ್ತಾ ಇರೋಂಥದ್ದು ಬಾಗೇಪಲ್ಲಿ ನಗರಸಭಾ ವ್ಯಾಪ್ತಿಯಿಂದ 2.7 ಕಿಲೋಮೀಟರ್ ಅಷ್ಟೇ ಅಂತೆ ನಮ್ಮ. 3 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಇರೋಂಥದ್ದು. ಎಲ್ರಿಗೂ ಗೊತ್ತಿರೋಂಥದ್ದು, ಸರ್ಕಾರಿ ಜಮೀನು ಅವ್ರು ಪ್ರೈವೇಟ್ ಲ್ಯಾಂಡಾಗಿ ಮಾಡ್ಕೊಬೇಕು ಅಂದರೆ ಬಡವ್ರದ್ದು ಮಾಡಂಗಿಲ್ಲ, ಯಾರ್ದು ಮಾಡಂಗಿಲ್ಲ. ಅದು 7 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಇರೋವಂಥದ್ದು ಯಾವುದೇ ಜಮೀನುಗಳು ಮಾಡಂಗಿಲ್ಲ. ಆದರೆ ಇವಾಗ ನಾನೇನು ನೋಡ್ತೀನಿ, ತೋರಿಸ್ತೀನಿ ನಿಮ್ಗಿದು. 3 ಎಕರೆ 8 ಗುಂಟೆ ಜೊತೆಗೆ 6 ಎಕರೆ 25 ಗುಂಟೆಯಲ್ಲಿ 28 ಗುಂಟೆಯಲ್ಲಿ 3 ಎಕರೆ 20 ಗುಂಟೆ ಸರ್ಕಾರಿ ಫೂಟ್ ಖರಾಬ್ ಜಾಗ ಇದು ನೋಡ್ರಪ್ಪ, RTC. ಇದಾದ್ಮೇಲೆ ಈ ಜಾಗ ನಿಮ್ಮ ಕೈಗಳಿಗೆ ಈಗ ನಾನು ಕೊಡ್ತೀನಿ, ಏನು EC ಕೊಡ್ತೀನಿ. ECಯಲ್ಲಿ ಈ ಜಾಗ ಮತ್ತೆ ಯಾರಿಗ ಹೋಗ್ತೈತೆ, ಶ್ರೀನಿವಾಸಲು ನೋಡಿ ಇಲ್ಲೈತೆ, ಶ್ರೀನಿವಾಸಲು ಅನ್ನೋರೇ ಹೋಗ್ತೈತೆ. ಶ್ರೀನಿವಾಸಲು ಅನ್ನೋರ ಕಡೆಯಿಂದ ಮತ್ತೆ ಅವ್ರ ಫ್ಯಾಮಿಲಿ ಅವರೆಲ್ಲ ಸೇರಿ ಮಮತಾ ಆರ್ ಕೋಮ್ ಆನಂದ್ ಅನ್ನೋರ ಹೆಸರಿಗೆ ಇದಾಗ್ತೈತಿ. ಅದಾದ್ಮೇಲೆ 2025ರಲ್ಲಿ ಮಮತಾ ಅವ್ರ ಕಡೆಯಿಂದ ಅಮೃತ ಎಸ್ ಡಾಟರ್ ಆಫ್ ಸುಬ್ಬಾರೆಡ್ಡಿ
ಸುಬ್ಬಾರೆಡ್ಡಿ ಅನ್ನೋರ ಹೆಸರಿಗೆ ಈ ಜಾಗ 3 ಎಕರೆ 8 ಗುಂಟೆ ಜಾಗ ಹೋಗ್ತೈತಿ. ಅಂದ್ರೆ ಏನೋ ನಾನು ಪಾಣಿಯಲ್ಲಿ ತೋರಿಸೋಂಥ ಜಾಗ. ಇನ್ನು ಉಳಿದಿದ್ದು 3 ಎಕರೆ 20 ಗುಂಟೆ ಜಾಗ ಐತಲ್ಲ ನೋಡಿ, ಇದು ಅಮೃತ ಅವರ ಹೆಸರಲ್ಲಿರುವಂತಹ RTC 3 ಎಕರೆ 8 ಗುಂಟೆ RTC. ಇನ್ನು ಉಳಿದಿರೋ ಅಂಥದ್ದು ಎಷ್ಟೋ 3 ಎಕರೆ 20 ಗುಂಟೆ ಜಾಗ ಇರ್ತೈತಲ್ಲ, ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರ್ ಅವರು ಒಂದು ಆದೇಶ ಮಾಡ್ತಾರೆ. ಅದಾದ್ಮೇಲೆ ಈ ಜಾಗ ಭೂ ಪರಿವರ್ತನೆ ಅಂದ್ರೆ DC ಕನ್ವರ್ಷನ್ ಆಗ್ತೈತಿ. DC ಕನ್ವರ್ಷನ್ ಆದ್ಮೇಲೆ ಇವ್ರು ತಗೊಳ್ತಾರೆ, ಯಾರು ನಮ್ಮ ಸಿಸ್ಟರ್ ಅಮೃತ ಅವ್ರು ತಗೊಳ್ತಾರೆ ಈ ಜಾಗನ. ಅಮೃತ ಅವ್ರು ತಗೊಂಡ್ಮೇಲೆ ಉಳಿದಿರೋ ಅಂತ 3 ಎಕರೆ 20 ಗುಂಟೆ ಜಾಗನ ಏನ್ ಮಾಡ್ತಾರೆ ಅಂದ್ರೆ ತಹಸೀಲ್ದಾರ್ ಆದೇಶ ತೋರಿಸ್ತಾರೆ 2025 7ನೇ ತಿಂಗಳಲ್ಲಿ. ಆದೇಶ ಯಾವುದೇ ಆನ್ಲೈನಲ್ಲಿ ಇಲ್ಲಿ ತನಕ ರಿಜಿಸ್ಟರ್ ಆಗಿಲ್ಲ. ತಹಸೀಲ್ದಾರ್ ಆದೇಶ ಅಂತ ತೋರಿಸ್ಬಿಟ್ಟು ಪ್ರೆಸೆಂಟ್ RTC ಏನಂತ ಕೂರಿಸ್ತಾರೆ, 6 ಎಕರೆ 28 ಗುಂಟೆಯಲ್ಲಿ 6 ಎಕರೆ 28 ಗುಂಟೆಯಲ್ಲಿ ಇದನ್ನ DC ಕನ್ವರ್ಷನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಮೃತ ಅನ್ನೋರ ಹೆಸರು ತೋರಿಸ್ತಾರೆ. ಅಂದ್ರೆ ಸರ್ಕಾರಿ ಪುಟ್ ಖರಾಬ್ ಜಮೀನನ್ನ ಇದು ಪುಟ್ ಖರಾಬ್ನ ರಿಮೂವ್ ಮಾಡುವಂತ ಒಂದು ಶಕ್ತಿ, ಆ ಒಂದು ಪವರ್ಸ್ ತಹಸೀಲ್ದಾರ್ಗೆ ಇರಲ್ಲ. ಆದ್ರೆ ಇಲ್ಲಿ ಆದೇಶ ಕೊಡ್ತೀನಿ ನಾನು ನಿಮ್ಗೆ. ತಹಸೀಲ್ದಾರ್ ಆದೇಶದ ಪ್ರಕಾರ 5 ಎಕರೆ 38 ಗುಂಟೆ ಕಂದಾಯ ಅಂತ ಬಿಡಿ, ಅಂದ್ರೆ 2 ಗುಂಟೆ ಕಡಿಮೆ 6 ಎಕರೆ ಕಂದಾಯ ಭೂಮಿಯಾಗಿ ಕೂರಿಸ್ತಾರೆ ಈ ಜಾಗನ. ಈ ಆದೇಶ ಆಗುವಂಥದ್ದು 23/7/2025 ಏನೋ ಈ ಒಂದು ಆದೇಶ ಆಗುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರರ ಆದೇಶ ಅಂತ ಹೇಳ್ಬಿಟ್ಟು ಐತೆ ಮುಟೇಶನ್. ಹೆಂಗೆ ಪಾಣಿ ಚೇಂಜ್ ಆಗ್ತೈತೆ ಇವಾಗ ಅಲ್ಲಿ 6 ಎಕರೆ ಜಾಗದಲ್ಲೇನೋ ಇವರೇ ಪೊಸಿಷನ್ ಅಲ್ಲಿ ಇದ್ದಾರೆ, ಡಾಕ್ಯುಮೆಂಟ್ ಇವ್ರ ಹೆಸರಲ್ಲಿ ಕುತ್ಕೊಂಡೈತೆ, ಅಷ್ಟು ಕನ್ವರ್ಷನ್ ಕೂಡ ಆಗೈತೆ. 3 ಎಕರೆ 8 ಗುಂಟೆ ಕನ್ವರ್ಷನ್ ಆಗೈತೆ. ಇನ್ನು ಉಳಿದಿದ್ದ ಖರಾಬ್ 3 ಎಕರೆ 20 ಗುಂಟೆ ಏನಾಗೈತೆ, ತಹಸೀಲ್ದಾರ್ ಅವರ ಆದೇಶದ ಪ್ರಕಾರ ಅಮೃತ ಅನ್ನೋರ ಹೆಸರಿಗೆ ಖಾತೆ ಮಾಡಿದ್ದಾರೆ. ಈ ಕೋರ್ಟ್ ಆದೇಶದ ಕಾಪಿ ನಾವು ಹುಡುಕ್ತಾ ಇದೀವಿ ಎಲ್ಲ ಸೈಬರ್ ಸೆಂಟರ್ಲಿ ಹುಡುಕ್ಸಿದ್ದೀನಿ. ಕೋರ್ಟ್ ಆರ್ಡರ್ ಕಾಪಿ ಯಾವುದೇ ಕಾರಣಕ್ಕೂ ರೆವೆನ್ಯೂ ದಾಖಲೆಗಳಲ್ಲಿ ಅಪ್ಲೋಡ್ ಮಾಡಿಲ್ಲ. 2025ರಲ್ಲಿ ತಹಸೀಲ್ದಾರ್ ಅವರು ಆದೇಶ ಮಾಡ್ತಾರೆ ಈ ಜಾಗನ ಪುಟ್ ಖರಾಬ್ನ ರಿಮೂವ್ ಮಾಡಿ ಅಮೃತ ಅವರ ಹೆಸರು ಖಾತೆ ಮಾಡಿಸ್ತಾರೆ. ಆದ್ರೆ ಆ ಆದೇಶನ ಇದರಲ್ಲಿ ಎಂಟ್ರಿ ಮಾಡಿಸಿಲ್ಲ. ಅಂದ್ರೆ ನಾನು 2001ರಲ್ಲಿ ಪುಟ್ ಖರಾಬ್ ಜಾಗ 3 ಎಕರೆ 20 ಗುಂಟೆ ಪುಟ್ ಖರಾಬೇ ಇಲ್ದಿರಾ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಬಿಟ್ಟು ಮಾಡಿ ಕನ್ವರ್ಷನ್ ಮಾಡ್ತಾರೆ. ಅಂದ್ರೆ DC ಕನ್ವರ್ಷನ್ ಮಾಡಿರೋಂಥದ್ದು ಸಂಬಂಧಪಟ್ಟಂಗೆ ಎಲ್ಲದಕ್ಕೂ ಸೇರಿ ಕಾಂಪೌಂಡ್ ಹಾಕೊಂತಾರೆ. ಅಂದ್ರೆ ಈ ಒಂದು ಅಕ್ರಮಗಳನ್ನ ನಾನು ಪ್ರಶ್ನೆ ಮಾಡಿದ್ರೆ ತಹಸೀಲ್ದಾರ್ ಅವ್ರು ಮಾಡಂಗೇ ಇಲ್ಲ. ನೋಡಿ 2 ಕಿಲೋಮೀಟ್ರು 2.7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಐತಿದು. ಇವಾಗ ತುಂಬಾ ಬುದ್ಧಿವಂತರು ಇದಾರಣ್ಣ ನಮ್ಮ ಬಾಗೇಪಲ್ಲಿ ಜನತೆ. ಕ್ವಶನ್ ಮಾಡೋದಲ್ಲ, ಆನ್ಲೈನಲ್ಲಿ ಇಮಿಡಿಯೇಟ್ ಆಗಿ ಈಗಲೇ ಚೆಕ್ ಮಾಡ್ಲಿ. ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೋ ಈಗಲೇ ಚೆಕ್ ಮಾಡ್ಲಿ. ಏನು ಸರ್ವೆ ನಂಬರ್ 82 ಕನ್ವರ್ಷನ್ ಆಗುತ್ತೆ ಲ್ಯಾಂಡು. ಇಲ್ಲಿ 3 ಎಕರೆ 20 ಗುಂಟೆ ಪುಟ್ ಖರಾಬ್ ಲ್ಯಾಂಡ್ ಏನಾಯ್ತು ಅದ್ ನಾನು ಪ್ರಶ್ನೆ ಮಾಡಿದ್ರೆ ನಿಮ್ಮ ಅಧಿಕಾರಿಗಳೆಲ್ಲ ಸೇರಿ ಸುಬ್ಬಾರೆಡ್ಡಿಗೆ ನೀವು ಶಾಮೀಲಾಗಿದ್ದೀರಾ, ಸುಬ್ಬಾರೆಡ್ಡಿಗೆ ಈ ತರ ಒಂದಷ್ಟು ಜಮೀನುಗಳನ್ನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದು ರೋಡ್ ಸೈಡ್ಗೆ ಇರೋದದ್ದು, ಕೊಂಡಾರೆಡ್ಡಿಪಲ್ಲಿ ರೋಡ್ ಸೈಡ್ ಬರೋಂಥದ್ದು ಇದು, ಇಂಥ ಜಾಗಗಳನ್ನ ಅಕ್ರಮವಾಗಿ ಕೊಡ್ಸಿದ್ದೀರಾ, ಇದೆಲ್ಲ ಅನ್ಯಾಯ, ಇದು ತಪ್ಪು ಅಂತ ಹೇಳ್ಬಿಟ್ಟು ನಾನು ಮಾತಾಡಿದ್ರೆ DC ಅವರು ನನ್ನನ್ನು 1 ತಿಂಗಳು ಬ್ಯಾನ್ ಮಾಡೋಂಥದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ಇವಾಗ ನಿಮಗೆ ನಮ್ಮ ಭಾಗ್ಯನಗರ ಜನತೆಗೆ, ಕರ್ನಾಟಕ ರಾಜ್ಯ ಜನತೆಗೆ ಅರ್ಥ ಆಗ್ತೈತಲ್ಲ ಏನಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನನ್ನ ಬ್ಯಾನ್ ಮಾಡಿದ್ದಾರೆ ಅಂತ. ನಾವು ಹೋರಾಟ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಅಲ್ಲ, ಇವುಗಳನ್ನೆಲ್ಲ ನಾನು ಹಂತವಾಗಿ ತೋರಿಸ್ತೀನಿ ಅಂತ. ಅಣ್ಣ ಪ್ರತಿಯೊಂದು ದಾಖಲೆ ನಿಮ್ಗೆ ಕೊಟ್ಟಿದ್ದೀನಿ ಅಣ್ಣ, ಪ್ರತಿಯೊಂದು ದಾಖಲೆನೂ ಕೊಟ್ಟಿದ್ದೀನಿ ನಿಮಗೆ. ಸರ್ಕಾರಿ ಜಮೀನು 3 ಎಕರೆ 20 ಗುಂಟೆ ಪುಟ್ ಖರಾಬ್ ಲ್ಯಾಂಡು ಇವಾಗ ಕಾಣಿಸ್ತಾ ಇಲ್ಲ. ಅಷ್ಟು ಜಮೀನಲ್ಲಿ ಇವರೇ ಇದ್ದಾರೆ ಪೊಸಿಷನ್ ಅಲ್ಲಿ. 3 ಎಕರೆ 20 ಗುಂಟೆ ಜಮೀನಲ್ಲಿ ಪೊಸಿಷನ್ ಅಲ್ಲಿ ಇವರೇ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನು 2 ಕಿಲೋಮೀಟರ್ 2.7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಐತೆ. ನಮಗೆ ನೀವು ಸ್ಥಿತಿವಂತರು, ದುಡ್ಡಿರೋಂಥವ್ರು, ಕಾಸಿರೋಂಥವ್ರು
ನಿಮ್ಮ ಹೆಸರಿಗೆ ಈ ಜಾಗ ಕೂರಿಸುವಂತ ಅವಶ್ಯಕತೆ ತಹಸೀಲ್ದಾರ್ ಅವ್ರು ಏನಕ್ಕೆ ಮಾಡಬೇಕು?